ನಾನಾ ತರಹದ ಧಾರ್ಮಿಕ ಅನುಷ್ಠಾನಗಳ ಬಗ್ಗೆ ಬೇಕಾದ ಹಲವು ಸಂಗತಿಗಳನ್ನು ಹೇಳ್ತಾರೆ. ಅದರಲ್ಲಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡತಕ್ಕ ವಿಧಾನ, ಅದರ ಅಳತೆ ಅಗಲ ಅಳತೆಗಳೆಲ್ಲ ಹೇಗಿರಬೇಕು, ಈ ಸಂಗತಿಗಳನ್ನೆಲ್ಲ ತಿಳಿಸ್ತಾರೆ. ಅನಂತರ ಪ್ರತಿಮೆಗಳನ್ನು ತಯಾರು ಮಾಡತಕ್ಕಂಥದ್ದು ಕ್ರಮ ಹೇಗೆ, ಆನಂತರ ಅನೇಕ ರೂಪಗಳ ಒಂದು ಪೂಜಾ ವಿಧಿಯನ್ನು, ವಾಸುದೇವಾದಿ ಭಗವದ್ ರೂಪಗಳ ಮಂತ್ರಗಳನ್ನು ನಿರೂಪಣೆ ಮಾಡಿ ಅದರ ಪೂಜಾ ವಿಧಾನಗಳನ್ನು ಹೇಳ್ತಾರೆ. ಅನಂತರ ಪ್ರತಿಷ್ಠಾಂಗವಾದಂತಹ ದೀಕ್ಷಾ ವಿಧಿಯನ್ನು ಪರಿಚಯಿಸ್ತಾರೆ. ಆಮೇಲೆ ಯಾವ್ಯಾವ ಪ್ರತಿಮೆಗಳನ್ನು ಯಾವ ರೀತಿ ಕೆತ್ತನೆ ಮಾಡಬೇಕು, ಅದಕ್ಕೆ ಹೇಗೆ ಅಭಿಷೇಕಗಳನ್ನು ಮಾಡಬೇಕು, ಆ ಮಾಹಿತಿಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಮತ್ತು ಕಲಶಗಳನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಮಂಡಲವನ್ನು ರಚನೆ ಮಾಡ್ತೇವೆ, ಆ ಮಂಡಲದ ಕ್ರಮವನ್ನು, ಅದರ ವಿಧಾನಗಳನ್ನು, ಅದರ ಪೂಜಾ ವಿಧಿಯನ್ನು, ಅನೇಕ ಅಲ್ಲಲ್ಲಿ ಬಳಸಬೇಕಾದ ಮಂತ್ರಗಳ ಉಲ್ಲೇಖದೊಂದಿಗೆ ಅದರ ಪೂಜಾ ವಿಧಾನಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅನಂತರ ಮತ್ತೊಂದು ಬಹಳ ಮಹತ್ವದ ಒಂದು ವಿಚಾರ ಬರ್ತಾ ಇದೆ. ಇದು ಮಾರ್ಜನ ಅಂತ. ನಾನಾ ಬಗೆಯಾದ ಕಾಯಿಲೆಗಳಿಗೊಳಗಾದಾಗ, ಇವತ್ತಿನ ಕರೋನಾ ಕಾಲದಲ್ಲಿ ಇದು ಬಹಳ ಮಹತ್ವವನ್ನು ಪಡೆಯತಕ್ಕಂಥ ಸಂದರ್ಭ. ಇದು ನೀರಿನಲ್ಲಿ ಅನೇಕ ಭಗವನ್ಮೂರ್ತಿಗಳ ಸನ್ನಿಧಾನವನ್ನು ಆವಾಹಿಸಿ ಭಗವಂತನ ಅನೇಕ ಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿ ಅಭಿಮಂತ್ರಿತವಾದ ಜಲವನ್ನು ದರ್ಭೆಗಳಿಂದ ಪ್ರೋಕ್ಷಣೆ ಮಾಡಿ ಎಲ್ಲ ತರಹದ ಜ್ವರಗಳು, ಕಾಯಿಲೆಗಳು ಹೇಳ್ತಾರೆ. ದೋಷೋತ್ಥಂ ಸನ್ನಿಪಾತೋತ್ಥಂ ತಥೈವ ಆಗಂತುಕಂ ಜ್ವರಂ ಏಕಾಹಿಕಂ ದ್ವ್ಯಾಹಿಕಂಚ ತಥಾ ತ್ರಿದಿವಸಂ ಜ್ವರಂ. ಒಂದು ದಿವಸ ಬರೋ ಜ್ವರ, 2 ದಿವಸಕ್ಕೆ ಬರೋ ಜ್ವರ, 3 ದಿವಸದ ಜ್ವರ, 4 ದಿವಸದ ಜ್ವರ. ಅನಂತರ ನಾನಾ ತರಹದ ಧಾತು ದೋಷಗಳಿಂದ ಉತ್ಪತ್ತಿಯಾಗುವ ರೋಗಗಳು, ಅನಂತರ ನಾನಾ ಬಗೆಯ ಸನ್ನಿಪಾತಗಳಿಂದ ಉಂಟಾಗುವ ರೋಗಗಳು, ಆಗಂತುಕವಾಗಿ ಬರತಕ್ಕ ಜ್ವರಗಳು, ಇದೆಲ್ಲವೂ ಕೂಡ ಶಮಂ ನಯಾಶ ಗೋವಿಂದ ಛಿಂದ್ಯಸ್ಯ ವೇದನಾಂ. ಈ ನಾನಾ ಬಗೆಯಾದ ಜ್ವರಗಳ ವೇದನೆಯನ್ನು ಪರಿಹಾರ ಮಾಡು, ಅದಕ್ಕೆ ಸಂಬಂಧಪಟ್ಟಂತಹ ಪಾಪಗಳನ್ನು ಪರಿಹಾರ ಮಾಡಿ ಈ ರೋಗಗಳಿಂದ ಮುಕ್ತನಾಗುವಂತೆ ಈ ವ್ಯಕ್ತಿಯನ್ನು ಮಾಡುವಂಥ ರೋಗಿಯಾದ ವ್ಯಕ್ತಿಯನ್ನು ಮುಂದೆ ಕೂಡಿಸಿಕೊಂಡು ಈ ಮಂತ್ರಗಳನ್ನು ಹೇಳಿಕೊಂಡು ಅಭಿಮಂತ್ರಿತವಾದ ಜಲವನ್ನು ದರ್ಭೆಯಿಂದ ಅವನಿಗೆ ಪ್ರೋಕ್ಷಣೆ ಮಾಡಬೇಕು. ಅದು ಎಂಥ ಜ್ವರಗಳಿರಬಹುದು. ನೇತ್ರ ದುಃಖಂ, ಶಿರೋ ದುಃಖಂ, ದುಃಖಶ್ಚ ಉದರ ಸಂಭವಂ, ಅಂತಶ್ವಾಸಂ, ಅತಿಶ್ವಾಸಂ, ಪರಿತಾಪಂ, ಸವೇಪಥುಂ. ಹೀಗೆ ಗುದ ಘ್ರಾಣಾಂಘ್ರಿ ರೋಗಾಂಶ್ಚ ಕುಷ್ಠರೋಗಾಂಸ್ ತಥಾ ಕ್ಷಯಂ ಕಾಮಲಾದಿಂ ತಥಾ ರೋಗಾನ್ ಪ್ರಮೇಹಾಂಶ ಅತಿದಾರುಣಾನ್. ಹೀಗೆ ನೇತ್ರ ದುಃಖ, ಶಿರೋ ದುಃಖ, ಉದರ ದುಃಖ, ಆನಂತರ ಶ್ವಾಸೋಚ್ಛ್ವಾಸಕ್ಕೆ ನಿಮಿತ್ತವಾದಂತಹ ತೊಂದರೆಗಳು, ಆನಂತರ ಗುದ, ಘ್ರಾಣ, ಪಾದ ಇವುಗಳ ರೋಗಗಳು, ಕುಷ್ಠರೋಗ, ಕಾಮಾಲೆ ರೋಗ, ಕ್ಷಯರೋಗ, ಆನಂತರ ಭಗಂಧರಾದಿ ರೋಗಗಳು, ಅತಿಸಾರಾದಿ ರೋಗಗಳು, ಮುಖಕ್ಕೆ ಸಂಬಂಧಪಟ್ಟ ರೋಗಗಳು, ಆನಂತರ ಮೂತ್ರಕ್ಕೆ ಸಂಬಂಧಪಟ್ಟ ರೋಗಗಳು, ಇನ್ನು ಅನೇಕ ವಾತದಿಂದ ಉಂಟಾಗುವ ರೋಗಗಳು, ಪಿತ್ತದಿಂದ ಉಂಟಾಗುವ ರೋಗಗಳು, ಕಫದಿಂದ ಉಂಟಾಗುವ ರೋಗಗಳು, ಅನಂತರ ವೈರಾಣುಗಳಿಂದ ಉಂಟಾಗುವಂತಹ ರೋಗಗಳು, ಎಲ್ಲ ರೋಗಗಳನ್ನು ಪರಿಹಾರ ಮಾಡು ಅಂತ ಭಗವಂತನ ಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡಿ ಆ ನೀರನ್ನು ರೋಗಿಯ ಮೇಲೆ ಪ್ರೋಕ್ಷಣೆ ಮಾಡಿದರೆ ಆ ರೋಗಿ ರೋಗ ನಿರ್ಮುಕ್ತನಾಗ್ತಾನೆ. ಅಲ್ಲಿ ಪ್ರಸಿದ್ಧವಾದ ಒಂದು ಮಂತ್ರ ಹೇಳ್ತಾರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ಆ ಉಚ್ಚಾರಣೆಯ ಪ್ರಭಾವಕ್ಕೆ ಹೆದರಿ ಎಲ್ಲ ರೋಗಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಹೇಳಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಅನೇಕ ರೂಪಗಳ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಕೊನೆಯೊಳಗೆ ಹೇಳ್ತಾರೆ, ಹೋಗುತ್ತೋ ಇಲ್ಲ ಸುಮ್ಮನೆ ಹೇಳ್ತೀರಿ ನೀವು ಅಂತಂದರೆ, ಅದಕ್ಕೆ ಕೊನೆಯಲ್ಲಿ ಆ ಮಂತ್ರದಲ್ಲಿ ಆಣೆ ಮಾಡಿ ಹೇಳುವಂಥ ಒಂದು ಕ್ರಮ ಇದೆ. ಏನು? ಭಗವಂತ
ಯಥಾ ವಿಷ್ಣು ಜಗತ್ಸರ್ವಂ ಸದೇವಾಸುರ ಮಾನುಷಂ ತೇನ ಸತ್ಯೇನ ದುಷ್ಟಾನಿ ಶಮಮಸ್ಯ ವ್ರಜಂತು ವೈ. ಭಗವಂತ ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು. ಭಗವಂತನ ಸೃಷ್ಟಿಕರ್ತೃತ್ವದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ಎಲ್ಲ ರೋಗಗಳು ಹೋಗಲಿ ಹಾಗೆ ಅಂತ ಹೇಳ್ತಾರೆ. ಅದರಂತೆ ಭಗವಂತನನ್ನು ಯಥಾ ವಿಷ್ಣು ಸ್ಮೃತೆ ಸದ್ಯ ಸಂಶಯಂ ಯಾಂತಿ ಪಾತಕಾ ಸತ್ಯೇನ ತೇನ ಸಕಲಂ ದುಷ್ಟಮಸ್ಯ ಪ್ರಶಾಮ್ಯತು. ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತಲ್ಲ, ಈ ಶಾಸ್ತ್ರದ ಮಾತಿನ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಈ ರೋಗಗಳು ಪರಿಹಾರ ಆಗಲಿ ಹಾಗೆ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದ ಮಾತು ಬರ್ತಾ ಇದೆ ಇದರೊಳಗೆ. ಸುದರ್ಶನ ಮಹಾಜ್ವಾಲ ಛಿಂದಿ ಛಿಂದಿ ಮಹಾರಥ ಸರ್ವ ದುಷ್ಟಾನಿ ರಕ್ಷಾಂಸಿ ಕ್ಷಯಂ ಯಾಂತು ವಿಭೀಷಣ. ಭಗವಂತನ ಕೈಲಿರುವ ಆಯುಧಗಳನ್ನು ಸ್ಮರಣೆ ಮಾಡಿಕೊಂಡು ಇವನ ರೋಗಗಳಿಗೆ ಕಾರಣವಾದ ಯಾವ ದುಷ್ಟಶಕ್ತಿಗಳ ಉಪದ್ರವಗಳಿದೆ ಅದೆಲ್ಲ ನಾಶವಾಗಲಿ. ನರಸಿಂಹ ಮಹಾಸಿಂಹ ಜ್ವಾಲಾಮಾಲೋಜ್ವಲಾನನ ಮಹಾನ್ ಅಶೇಷಾನ್ ಸರ್ವೇಶ ಖಾದಾಗ್ನಿಲೋಚನ. ಹೇ ನರಸಿಂಹದೇವರೇ, ನಿನ್ನ ಜ್ವಾಲೆಗಳಿಂದ ಬೆಂಕಿಯಂತೆ ಉಡ್ತಾ ಇರತಕ್ಕಂತಹ ಹೇ ಭಗವಂತ, ನಿನ್ನ ಜ್ವಾಲಾಮಾಲೆಯಿಂದ ಎಲ್ಲ ರೋಗಗಳು ಕೂಡ ಭಸ್ಮವಾಗಲಿ, ರೋಗಕ್ಕೆ ಕಾರಣವಾದ ಆಸುರಿ ಶಕ್ತಿಗಳನ್ನು ನುಂಗಿ ಹಾಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಮಂತ್ರ. ಹೀಗೆ ಇವತ್ತಿನ ನಾನಾ ತರಹದ ಏನೇನು ವೈರಾಣು ರೋಗಗಳಿದೆ, ಮತ್ತು ನಮ್ಮ ಪ್ರಾರಬ್ಧ ಪಾಪದಿಂದ ಬರುವ ರೋಗಗಳು, ಗ್ರಹಗತಿಗಳ ಪ್ರಭಾವದಿಂದ ಬರುವ ರೋಗಗಳು, ನಮ್ಮ ದೇಹದ ನಾನಾ ಬಗೆಯಾದ ಭಾಗಗಳಿದೆ, ಅವಯವಗಳು ಅಲ್ಲಲ್ಲಿ ಕಂಡುಕೊಳ್ಳುವಂತಹ ರೋಗಗಳು, ಆ ಎಲ್ಲ ರೋಗಗಳು ಕೂಡ ಈ ಅಪಾಮಾರ್ಜನ ಮಂತ್ರದಿಂದ ಪರಿಹಾರವಾಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶಾಂತಿರಸ್ತು ಶಿವಂಚಾಸ್ತು ದುಷ್ಟಮಸ್ಯ ಪ್ರಶಾಮ್ಯತು ವಾಸುದೇವ ಶರೀರೋತ್ಥೈ ಕುಶೈ ನಿರ್ಮಥಿತಂ ಮಯಾ. ಭಗವಂತನ ಯಜ್ಞವರಾಹನ ರೋಮದಿಂದ ಪ್ರಕಟಗೊಂಡ ದರ್ಭೆಗಳನ್ನು ನಾನು ಬಳಸಿ ಈ ಅಭಿಮಂತ್ರಿತ ಜಲವನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದೇನೆ. ಇದರಿಂದ ನಿನಗೆ ಶಾಂತಿ ಆಗಲಿ, ಶಿವ ಮಂಗಳವಾಗಲಿ, ಎಲ್ಲ ದುಷ್ಟತನವೂ ನಾಶವಾಗಲಿ. ಅಪಾಮಾರ್ಜತು ಗೋವಿಂದ ನರೋ ನಾರಾಯಣಸ್ತಥ ತಥಾಸ್ತು ಸರ್ವದುಃಖಾನಾಂ ಪ್ರಶಮೋ ಜಪನಾಧರೇಹೇ. ಆದ್ದರಿಂದ ಎಲ್ಲ ತರಹದ ದುಃಖಗಳನ್ನು ಕೂಡ ಆ ನರನಾರಾಯಣ ಗೋವಿಂದ ಎಲ್ಲ ದುಃಖಗಳನ್ನು ತನ್ನ ನಾಮಸ್ಮರಣೆಯ ಜಪವನ್ನು ಮಾಡಿಸಿ ಪರಿಹಾರ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದೆ. ನಾವೆಲ್ಲ ಈ ಕರೋನಾ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಅಂತರ್ಜಾಲದ ಮೂಲಕ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು, ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆಯನ್ನು ಅಂತರ್ಜಾಲದ ಮೂಲಕ ಎಲ್ಲ ಅಧ್ಯಾತ್ಮ ಸಜ್ಜನರು ನಡೆಸ್ತಾ ಇದ್ದಿದ್ದನ್ನೆಲ್ಲ ನಾವು ಕೇಳ್ತಾ ಇದ್ವಿ. ನೀವೆಲ್ಲರೂ ಕೂಡ ಅದನ್ನು ನೋಡಿರ್ತೀರಿ. ಅದೆಲ್ಲದರ ಹಿನ್ನೆಲೆ ಭಗವಂತನ ಸ್ಮರಣೆಯಿಂದ ನಮ್ಮ ರೋಗ ರುಜಿನಗಳಿಗೆ ಕಾರಣವಾದ ಪಾಪಗಳು ಪರಿಹಾರವಾಗಿ ದೇಶ ರೋಗ ಮುಕ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಶಾಸ್ತ್ರವಿಹಿತವಾದದ್ದು ಅನ್ನೋದಕ್ಕೆ ಈ ಅಪಾಮಾರ್ಜನ ಸ್ತೋತ್ರವೇ ಸಾಕ್ಷಿಯಾಗಿದೆ ಅನ್ನೋದನ್ನು ಗಮನಿಸಬೇಕು. ಬೆಂಗಳೂರಿನಲ್ಲಿ ಒಬ್ಬರು ವೈದಿಕರಿದ್ದರು, ಶ್ರೀನಿವಾಸಾಚಾರ್ಯರು ಅಂತ. ಈಗಿಲ್ಲ, ಅವರ ಮಕ್ಕಳಿದ್ದಾರೆ. ಅವರು ಮಹಾಮಂತ್ರಸಿದ್ಧಿ ಇದ್ದಂಥವರು. ಎಂಥ ಮಂತ್ರಸಿದ್ಧಿ ಅಂತಂದರೆ ಎಲ್ಲ ಜನ ಅನುಭವಿಸಿದವರು ಇವತ್ತಿಗೂ ಇದ್ದಾರೆ, ಆ ಮಂತ್ರದ ಫಲವನ್ನು ಅನುಭವಿಸಿದವರು. ನಿಮ್ಮ ಹಳ್ಳಿಯಲ್ಲಿ ಹಸುವಿಗೆ ಹಾವು ಕಚ್ಚಿದರೆ ಕೂಡಲೇ ಅವರಿಗೆ ವಿಷಯ ತಿಳಿಸಿದರೆ ಅವರು ಮನೆಯಲ್ಲಿ ಕೂತು ಮಂತ್ರ ಹಾಕ್ತಾರೆ. ಬೆಂಗಳೂರಿನಲ್ಲಿ ನಿಮ್ಮ ಹಳ್ಳಿಯಲ್ಲಿ ವಿಷ ಪರಿಹಾರ ಆಗಿ ಹಸು ಬದುಕತ್ತೆ. ಅಂತಹ ಮಂತ್ರಸಿದ್ಧಿ ಇದ್ದಂತಹ ಮಹಾಪುರುಷರು ಎಷ್ಟೋ ಹಸುಗಳನ್ನು ಅವರು ಬದುಕಿಸಿದ್ದಾರೆ ಹಾಗೆ ಮಂತ್ರದಿಂದ. ಅನೇಕ ರೋಗ ರುಜಿನಗಳು ಅಥವಾ ಮೈಯಲ್ಲಿ ಏನಾದರೂ ಗುಳ್ಳೆಗಳು ಅಂಥದ್ದೆಲ್ಲ ಹತ್ಕೊಂಡ್ರೆ ಸ್ವತಃ ನಮ್ಮ ಅನುಭವವೇ ಹೇಳ್ತೇವೆ. ನಮ್ಮ ಸೋದರತ್ತೆಗೆ ಮೈಯೆಲ್ಲ ಹುಣ್ಣಾಗಿತ್ತು, 1 ವರ್ಷ ಅನುಭವಿಸಿದ್ದಾರೆ. ಮನೆಯಲ್ಲಿ ಮಲಗಿದರೆ ಹಾಸಿಗೆಯೆಲ್ಲ ಕೆಂಪಿರುವೆಗಳು ಹತ್ಕೊಳ್ತಾ ಇತ್ತು ಆ ಹುಣ್ಣಿನ ವಾಸನೆಗೆ. ನಾಟಿ ಔಷಧಿ ಆಯಿತು, ಇಂಗ್ಲೀಷ್ ಔಷಧಿ ಆಯಿತು, ಆಯುರ್ವೇದ ಔಷಧಿ ಆಯಿತು, ಬಂದವರು ಏನೇನು ಹೇಳ್ತಾರೆ ಎಲ್ಲ ಪ್ರಯೋಗ ಆಯಿತು. ಯಾವುದಕ್ಕೂ ಜಗ್ಗದೆ 1 ವರ್ಷ ಅವರು ಜ್ಯೋತಿಷಿಗಳನ್ನು ಕರೆದು ನಾನು ಈ ರೋಗದಿಂದ ಸಾಯ್ತೇನಾ ಅಂತ ಅಲ್ಲಿ ತನಕ ವಿಚಾರಿಸೋಷ್ಟರ ಮಟ್ಟಿಗೆ ಅವರು ಕಂಗಾಲಾಗಿದ್ದರು ಅವರು. ಆದರೆ ಯಾರೋ ಇವರ ಪರಿಚಯ ಹೇಳಿದರು, ಅವರ ಹತ್ರ ಹೋಗಿ ಮಂತ್ರ ಹಾಕಿಸ್ಕೊಂಡ್ರು. ಅವರು ಒಂದು ಮಾತು ಹೇಳಿದ್ರು, ನೀವು ಯಾವ ಔಷಧಿಗಳನ್ನು ತೊಗೊಳ್ಬಾರ್ದು ಈ ಮಂತ್ರ ನಾನು ಹಾಕಕ್ಕೆ ಶುರು ಮಾಡಿದ ಮೇಲೆ.
ನಾನು ಮಂತ್ರಿಸಿದ ನೀರನ್ನು ನೀವು ಹಚ್ಕೊಳ್ತಾ ಇರಬೇಕು ಅಂತ ಅಷ್ಟೇ ಹೇಳಿದರು. ಮೊದಲನೇ ದಿವಸ ಮುಂದುಗಡೆ ಕೂಡಿಸ್ಕೊಂಡು ಮಂತ್ರ ಹಾಕಿದರು. ಮಾರನೇ ದಿವಸದಿಂದ ಅವರು ಬರೋದು ಬೇಡ, ಯಾರಾದರೂ ಬಂದು ಒಂದು ಪಾತ್ರೆ ನೀರು ತೊಗೊಂಡು ಬನ್ನಿ ಎಂದರು. ಆ ನೀರನ್ನು ನಾವೇ ತೊಗೊಂಡು ಬರ್ತಾಯಿದ್ವಿ. ಆ ನೀರಿಗೆ ಮಂತ್ರ ಹಾಕ್ತಾಯಿದ್ರು. ಆ ಮಂತ್ರಿತವಾದ ನೀರನ್ನು ಅವರು ಮೈಯೆಲ್ಲ ಹಚ್ಕೊಳ್ತಾಯಿದ್ರು. ಬರೇ ಹುಣ್ಣೋದು. ಆ ಹುಣ್ಣಿಗೆ ಇವರು ಮಂತ್ರಿಸಿದ ನೀರನ್ನು ಬೆಳಗ್ಗಿಂದ ಸಾಯಂಕಾಲ ತನಕ 3-4 ಸರಿ ಹಚ್ಕೊಂಡು ಆ ನೀರು ಅವತ್ತು ಖಾಲಿ ಆಗಬೇಕು. ಹಾಗೆ ಹಚ್ಕೊಂಡು ಬಂದರು. 15 ದಿವಸದಲ್ಲಿ ಒಂದು ಕಲೆ ಇಲ್ಲದೇ ಇರೋ ಹಾಗೆ ಆ ಗಾಯಗಳು ಹುಣ್ಣುಗಳು ವಾಸಿ ಆಯಿತು. ಆಮೇಲೆ 15-20 ವರ್ಷ ಕ್ಷೇಮವಾಗಿ ಬದುಕಿದ್ರು ಅವರು. ಅಂದರೆ ಆ ಮಂತ್ರದ ಶಕ್ತಿ ಎಷ್ಟು ಅದ್ಭುತ ಅನ್ನುವುದನ್ನು ಪುರಾಣಗಳಲ್ಲಿ ಇಂಥ ಒಂದು ಇದೇನು ಅವರು ಇಷ್ಟಾಗಿ ₹1 ತೊಗೊಳ್ಳಲ್ಲ ಅವರು. ಯಾಕೆಂದರೆ ಅವರು ಗುರುಗಳು ಹೇಳಿದ್ದಾರೆ, ನೀನು ದುಡ್ಡು ತೊಗೊಂಡ್ರೆ ಮಂತ್ರ ಫಲಿಸಲ್ಲ, ಯಾರಿಂದ ಯಾವ ವಸ್ತುನೂ ತೊಗೋಬಾರ್ದು. ಅವರೆಂಥ ಕಟ್ಟುನಿಟ್ಟು ಅಂತಂದರೆ, ಒಬ್ಬ ದೊಡ್ಡ ಸರ್ಕಾರಿ ಅಧಿಕಾರಿಗಳವರು, ಅರಣ್ಯ ಇಲಾಖೆಯೊಳಗಿದ್ದಂಥವ್ರು ಅಂತೊಬ್ಬರು, ಅವ್ರಿಗೇನೋ ತೊಂದರೆ ಆಗಿತ್ತು, ತುಂಬ ಕಾಯಿಲೆ ಆಗಿತ್ತು, ಎಲ್ಲೆಲ್ಲೋ ಹೋದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಅವರು, ಏನೂ ವಾಸಿ ಆಗಲಿಲ್ಲ. ಯಾರೋ ಹೇಳಿದ್ರು ಅವ್ರಿಗೆ ಅಲ್ಲಿ ಹೋಗಿ ಅವ್ರ ಹತ್ರ ಅವ್ರ ಮಂತ್ರ ಹಾಕ್ತಾರೆ ಅಂತ. ದುಡ್ಡು ಕೊಡಬಾರ್ದು, ದುಡ್ಡು ತೊಗೊಳ್ಳಲ್ಲ ಅವರಂತೂ ಹೇಳಿ ಕಳಿಸಿದ್ರು. ಇವರೇನು ಮಾಡಿದ್ರು, ದುಡ್ಡು ತೊಗೊಳ್ಳಲ್ವಲ್ಲ, ಅವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪೂಜೆ ಮಾಡ್ತಾಯಿದ್ರು ಅವರು. ಹಾಗಾಗಿ ಅವರು ದುಡ್ಡು ತೊಗೊಳ್ಳಲ್ಲ ಅಂಥೇಳಿ ಒಂದು ದೊಡ್ಡ ಗಂಧದ ಕಾಷ್ಟವನ್ನು ತೆಗೆದುಕೊಂಡು ಅವರ ಮಂತ್ರ ಹಾಕಿಸ್ಕೊಂಡ ಮೇಲೆ ವಾಸಿ ಆದಮೇಲೆ ಅದನ್ನೇ ಅವರಿಗೆ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿದ್ರು. ನೀವು ದುಡ್ಡು ಕಾಸು ಮುಟ್ಟಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಏನೂ ಕೊಡ್ತಾ ಇಲ್ಲ, ನೀವು ಪೂಜೆ ಮಾಡ್ತೀರಿ, ಗಂಧದ ಕಾಷ್ಟ ಕೊಟ್ಟರೆ ಪೂಜೆಗೆ ಉಪಯೋಗ ಆಗುತ್ತೆ, ನೀವು ಬಳಸ್ಕೊಳ್ಳಿ ಎಂದರು. ನಮ್ಮ ಮುಂದೆ ಯಾರಾದರೂ ಇಷ್ಟುದ್ದ ಗಂಧದ ಕಾಷ್ಟ ಇಟ್ಟರೆ ಅದು ಹೇಗೆ ಬಂತು ಅಂತ ವಿಚಾರನೇ ಮಾಡದೆ ತೊಗೊಂಡ್ಬಿಡ್ತೇವೆ ನಾವು, ಅಷ್ಟು ಟೆಂಪ್ಟ್ ಆಗಿಬಿಡ್ತೇವೆ. ಆದರೆ ಅವರಂದರು, ಇಷ್ಟು ದೊಡ್ಡ ಗಂಧದ ಕಾಷ್ಟ ನಿಮಗೆ ಹೇಗೆ ಸಿಕ್ತು? ಅಲ್ಲ, ನಾವು ಅರಣ್ಯ ಇಲಾಖೆಯಲ್ಲಿ ಇರೋರು, ಕೆಲವರು ಗಂಧದ ಕಾಷ್ಟಗಳನ್ನು ಕಳ್ತನ ಮಾಡಿರ್ತಾರೆ, ಅದನ್ನು ಓಡಿಸಿ ನಾವು ಅದನ್ನೆಲ್ಲ ಇಲಾಖೆಗೆ ವಾಪಸ್ ತಂದಿರ್ತೇವೆ, ಆ ಕಾಷ್ಟ ಅಂತಂದರು. ಅವರು ಈ ಕಳ್ಳತನ ಮಾಡಿದ ದಂತ ಕಾಷ್ಟವನ್ನು ನಾನು ನಮ್ಮ ದೇವ್ರಿಗೆ ಹಾಕಲ್ಲ, ತೊಗೊಂಡು ಹೋಗ್ರಿ ಅಂತಂದರು. ಇಷ್ಟು ಸೂಕ್ಷ್ಮವಾದಂತಹ ಜೀವನ ಪದ್ಧತಿಯವರದು. ಅವರೇನು ದೊಡ್ಡ ಕೋಟ್ಯಾಧೀಶ್ವರ ಆಗಿರಲಿಲ್ಲ, ಬಹಳ ಮಧ್ಯಮ ಜೀವನ ಅವರದು. ಆದರೆ ಯಾವ ಮಂತ್ರದಿಂದಲೂ ಯಾವ ಸಂಪಾದನೆಯನ್ನು ಅವರು ಪಡಿತಾ ಇರಲಿಲ್ಲ. ದುಡ್ಡಿನ ಬದಲಾಗಿ ಯಾವ ವಸ್ತುಗಳನ್ನು ಕೊಟ್ಟರು ತಗೊಳ್ತಾ ಇರಲಿಲ್ಲ ಅವರು. ಅಂತಹ ಮಹಾನುಭಾವರು ಇದ್ದರು. ಇವತ್ತಿಗೂ ಕೂಡ ಅವರು ಹೋಗಬೇಕಾದ್ರೆ ಕೂಡ ಅವರ ಶಿಷ್ಯರಿಗೆ, ಅವರ ಮಕ್ಕಳಿಗೆ ಆ ಮಂತ್ರವನ್ನು ಉಪದೇಶ ಮಾಡಿ ಹೋಗಿದ್ದಾರೆ. ಹಾಗಾಗಿ ಕಾಮಾಲೆ ಇದ್ದರೂ ಅವ್ರ ಕೈಲಿ ಮಂತ್ರ ಹಾಕಿಸ್ಕೊಂಡ್ರೆ ಹೋಗುತ್ತೆ, ಸರ್ಪ ಸುತ್ತಿದ್ರೂ ಕೂಡ ಅವ್ರ ಕೈಲಿ ಮಂತ್ರ ಹಾಕಿಸ್ಕೊಂಡು ವಾಸಿ ಆದಂಥವ್ರು ಇವತ್ತಿಗೂ ಇದ್ದಾರೆ ಅನೇಕ ಜನ ಬೆಂಗಳೂರಿನಲ್ಲಿ. ಇಂತಹ ಒಂದು ಮಹಾನುಭಾವರು ಇರ್ತಾರೆ. ಯಾಕೆ ಕಾರಣ, ಅದೇನೋ ಅದು ಪವಾಡಗಳು ಅಂತಂದರೆ ಬೂದಿ ಪವಾಡಗಳಲ್ಲ, ಅದು ಕೇವಲ ಅತ್ಯಂತ ಪರಿಶುದ್ಧವಾದ ವೈದಿಕ ವೈಷ್ಣವ ಮಾರ್ಗದ ಮಂತ್ರಸಿದ್ಧಿಯ ಫಲ ಅದು ಅಷ್ಟೇ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಒಂದು ಅಪಾಮಾರ್ಜನ ಮಂತ್ರವನ್ನು ಮಂತ್ರಿಸಿ ಆ ದರ್ಭೆಯಲ್ಲಿ ಆ ನೀರನ್ನು ರೋಗಿಯನ್ನು ಮುಂದೆ ಕೂಡಿಸಿಕೊಂಡು ಪ್ರೋಕ್ಷಣೆ ಮಾಡಿದರೆ ಅವರು ರೋಗದಿಂದ ಮುಕ್ತರಾಗ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅಗ್ನಿದೇವರು ಅನ್ನುವುದನ್ನು ಗಮನಿಸಬೇಕು. ಒಬ್ಬ ಜ್ಯೋತಿಷಿಗಳು, ಅವರಲ್ಲಿ ಜ್ಯೋತಿಷ್ಯ ಕೇಳಕ್ಕೆ ಒಬ್ಬರು ಬಂದರಂತೆ, ನಡೆದ ಸಂಗತಿ ಇದು. ಅವರು ಜಾತಕವನ್ನು ಪರಿಶೀಲನೆ ಮಾಡಿದ್ರು. ಅವರು ಏನೂ ಹೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಯಾವ ಪರಿಹಾರ ಹೇಳೋಕ್ಕೂ ಸಾಧ್ಯ ಇಲ್ಲ ಅವರ ಜಾತಕದ ಪ್ರಕಾರ.